ಮಲ್ಕೋ ನಾನು ಬರ್ತೀನಿ ಅಂತ ರಾಜ ಆಚೆ ಹೋದ್ರು. ಹುಡುಗಿನು ಹಂಗೆ ಮಲಗೈತೆ. ಏನೋ ಒಂಥರ ಹುಡುಗಿಗೆ ಸೌಂಡ್ ಆ ಕಾಡ್ ಕಡೆ. ಏನಪ್ಪಾ ಇದು ಸೌಂಡ್ ಅಂತ ಹುಡುಗಿ ಆ ಕಡೆ ಈ ಕಡೆ ನೋಡ್ತಾ ಅವಳೆ. ಆ ರಾಜ ನೋಡ್ರಿ ಅಲ್ಲಿ ಬೇಟೆ ಆಡ್ತಾ ಅವನೆ. ಆ ಬೇಟೆಯಲ್ಲಿ ಒಂದು ಮುಂಗುಸಿನ ಸಾಯಿಸ್ಬಿಟ್ಟು ಸೀದಾ ಮುಂಗುಸಿನ ತಗೊಂಡು ಮನೆಗೆ ಬಂದ. ನಮ್ ಹೀರೋಯಿನು ಇವನೇನೋ ಹಿಂಗವನೇ ಅಂತ ಒಂಥರ ಬೈದಲ್ಲಿ ನೋಡ್ತಾ ಅವಳೆ ಅವನ್ನ. ಏನ ಅವನು ಬಂದ ಆ ಮುಂಗುಸಿನ ತುಂಡು ತುಂಡಾಗಿ ಕತ್ತರಿಸ್ತಾನ್ರಿ. ಒಂದು ಎಲೆಲ್ಲಿ ಹಾಕೊಂಡು ಕಟ್ಕೊಂಡು ಒಂದು ಸಾರಾಯಿ ಬಾಟ್ಲ್ ಎತ್ಕೊಂಡು ಅಲ್ಲೊಂದು ಬ್ಯಾಗ್ ಇದೆ ಹಂಗೆ ಅಲ್ಮಾರಿ ಮೇಲೆ ಆಗ್ತಾ ಅವನೆ. ಏನ ಹುಡುಗಿನು ಹಿಂದ್ಗಡೆನೆ ಬೈದಿಂದ ಹೋಯ್ತಾ ಅವಳೆ. ರೀ ಅಲ್ಲಿ ನೋಡ್ರಿ ಕೂದ್ಲು ಎಷ್ಟು ಉದ್ದ ಇದೆ ಅಂತ. ನಮ್ ಹೀರೋಯಿನ್ ಹಿಂದ್ಗಡೆ ಹತ್ತಾ ಇದ್ರಲ್ಲ ಅಲ್ಲೇನೋ ಏಣಿ ಮೇಲೆ ಕಾಲಿಗೆ ಬಿಟ್ಟು ಕಾಲು ಸ್ಲಿಪ್ ಆಗುತ್ತೆ. ಏನ ಹುಡುಗಿನು ಕೆಳಗಡೆ ಬಿದ್ದೋಗ್ತಾಳೆ. ಏನಪ್ಪಾ ಸೌಂಡ್ ಅಂತ ಆ ಮುದುಕಿ ತಿರುಗುತ್ತೆ. ಆ ಮುದುಕಿ ಮುಖನ ನೋಡ್ರಿ ಹೆಂಗ್ ತೋರಿಸ್ತಾರೆ ಅಂತ. ಇನ್ನ ಮಾರನೇ ದಿನ ಬೆಳಗ್ಗೆ ಆಯ್ತು. ಗಂಡ ಹೆಂಡತಿ ಬಿದ್ಲಲ್ಲ ಅದಕ್ಕೆ ತಲೆಗೆ ಸ್ವಲ್ಪ ಔಷಧಿ ಇಟ್ಟಿದ್ದಾನೆ. ಏಯ್ ನೀನೇನಕ್ಕೆ ಬರಕೋದೆ, ನಾನು ಹೇಳಿದ್ನಲ್ಲ ಇಲ್ಲೇ ಇರೆ ಅಂತ ರಾಜ ಹೇಳ್ತಾವ್ರೆ. ಇಲ್ಲ ಏನಕ್ಕೆ ಅಮ್ಮ ಹಂಗಿದ್ದಾರೆ, ಕೂದ್ಲು ನೋಡಿದ್ರೆ ಅಷ್ಟುದ್ದ ಇದೆ. ಇಲ್ಲ ಅಮ್ಮ ಸ್ವಲ್ಪ ಮಾಟ ಮಂತ್ರ ಮಾಡ್ತಾ ಇರಂತೆ. ಅದು ಇವಾಗಲ್ಲ ಚಿಕ್ಕ ವಯಸ್ಸಲ್ಲಿ ಅವಾಗಿಂದಾನೆ ಈ